ಚಂದನ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ದುಷ್ಕರ್ಮಿಗಳನ್ನು ಬಂಧಿಸದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು. ಅಧ್ಯಕ್ಷ ಏಕನಾಥಸ ರಾಜೋಳ್ಳಿ. ಇಳಕಲ್, ಗದಗದಲ್ಲಿ ನಡೆದ ನಾಲ್ವರ ಹತ್ಯೆಯನ್ನು ಖಂಡಿಸಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಇಳಕಲ್ ನಗರದ ಎಸ್ಎಸ್ಕೆ ಸಮಾಜದ ವತಿಯಿಂದ ಶನಿವಾರದಂದು ಪ್ರತಿಭಟನೆ ಮಾಡಿದರು. ಇಳಕಲ್ ತಾಲೂಕಿನ ದಂಡಾಧಿಕಾರಿಗಳಾದ ಸತೀಶ ಕೂಡಲಗಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಎಸ್ಎಸ್ಕೆ ಸಮಾಜದ ಅಧ್ಯಕ್ಷ ಏಕನಾಥಸ ಎಚ್ ರಾಜೋಳ್ಳಿ, ಎಸ್ಎಸ್ಕೆ ತರುಣ ಸಂಘದ ಅಧ್ಯಕ್ಷ ಜಮುನಾಥ ಕಾಟವ, ಉಪಾಧ್ಯಕ್ಷ ನಾಗರಾಜ್ ಚೌವಾಣ, ಖಜಾಂಚಿ ಗಂಗಾಧರಸ ಬಸುದೆ, ರವಿಶಂಕರ್ ಬಸವ, ನಾಗರಾಜ ನಗರಿ, ವಿಜಯಕುಮಾರ ಮೇಘರಾಜ್, ಅನಿಲ್ ಬಸುದೆ, ಎಲ್ಲೂಸಾ ಬಸುದೆ, ಸಮಾಜ ಸರ್ವ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರೆಗೆ ದಿನಾಂಕ 24/2024 ವಿಷಯ ಗದಗ ನಗರದ ದಾಸರ ಓಣಿಯಲ್ಲಿ ನಡೆದ ಎಸ್ಎಸ್ಕೆ ಸಮಾಜದ ನಾಲ್ವರ ಭೀಕರ ಹತ್ಯೆಯನ್ನು ಖಂಡಿಸಿ ಕೂಡಲೇ ದುಷ್ಕರ್ಮಿಗಳನ್ನು ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸುವಂತೆ ಕೋರಿ ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ತರುಣ ಸಂಘ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಗದಗ ನಗರದ ದಾಸರ ಓಣಿಯಲ್ಲಿ ಪ್ರಕಾಶ್ ಬಾಕಳೆಯವರ ನಿವಾಸದಲ್ಲಿ ಶುಕ್ರವಾರ ರಾತ್ರಿ ದುಷ್ಕರ್ಮಿಗಳು ಬಾಗಿಲು ತೆರೆದು ಮಲಗಿದ್ದ ಜಾಗದಲ್ಲಿಯೇ ನಾಲ್ವರನ್ನು ತುಂಬಾ ಘೋರವಾಗಿ ಮತ್ತು ಅಮಾನವೀಯವಾಗಿ ಹತ್ಯೆಗೈದು ಪರಾರಿಯಾಗಿದ್ದು ನಿಜಕ್ಕೂ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಮದುವೆಗೆಂದು ಕೊಪ್ಪಳ ನಗರದ ಭಾಗ್ಯನಗರದಿಂದ ಆಗಮಿಸಿದ್ದ ಶ್ರೀ ಪರಶುರಾಮ್ ಹಾದಿಮನಿ, ಶ್ರೀಮತಿ ಲಕ್ಷ್ಮೀಬಾಯಿ ಹಾದಿಮನಿ, ಕುಮಾರಿ ಆಕಾಂಕ್ಷಿ ಹಾದಿಮನಿ ಮತ್ತು ಗದಗ ನಗರಸಭೆಯ ಉಪಾಧ್ಯಕ್ಷ ಪುತ್ರ ಕಾರ್ತಿಕ ಬಾಕಳೆಯವರನ್ನು ಅತ್ಯಂತ ಹೇಯವಾಗಿ ಮಚ್ಚಿನಿಂದ ಚಾಕುವಿನಿಂದ ಹತ್ಯೆ ಮಾಡಿದ್ದು ಕರ್ನಾಟಕ ಎಸ್ಎಸ್ಕೆ ಸಮಾಜವು ಅತ್ಯಂತ ಘೋರವಾಗಿ ಖಂಡಿಸುತ್ತದೆ ಮತ್ತು ಕೊಲೆಗೈದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಿ ಕೊಲೆಯಾದ ಆತ್ಮಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು. ಈ ಕೃತ್ಯದ ಹಿಂದೆ ಯಾವೆಲ್ಲ ದುಷ್ಟ ಶಕ್ತಿಗಳ ಕೈವಾಡವಿದೆ ಮತ್ತು ಇದು ಸಮಯೋಚಿತ ಕೃತ್ಯವಾಗಿದ್ದು ಇದರ ಹಿಂದೆ ಬಹುದೊಡ್ಡ ಷಡ್ಯಂತ್ರವೇ ನಡೆದಿದೆ ಎನ್ನುವ ಅನುಮಾನ ಕಾಡುತ್ತಿದೆ. ಹೀಗಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಮಗ್ರ ತನಿಖೆ ನಡೆಸಿ ದುಷ್ಕರ್ಮಿಗಳು ಎಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ಸಹ ನಿರ್ದಾಕ್ಷಿಣ್ಯವಾಗಿ ಬಂಧಿಸಬೇಕು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳಾಗುತ್ತಿದ್ದು ನಮ್ಮ ಕಾನೂನಿನ ಬಗ್ಗೆ ದುಷ್ಕರ್ಮಿಗಳಿಗೆ ಯಾವುದೇ ಭಯವಿರದ ಕಾರಣ ದಿನೇ ದಿನೇ ಇಂತಹ ಪ್ರಕರಣಗಳು ಹೆಚ್ಚುತ್ತಿರುವುದಕ್ಕೆ ಇದಕ್ಕೆ ಬಹುಮುಖ್ಯ ಕಾರಣ ಎಂದರೂ ತಪ್ಪಾಗಲಾರದು. ಹೀಗಾಗಿ ಇಂತಹ ಅಮಾನವೀಯ ಕೃತ್ಯ ಎಸಗುವವರಿಗೆ ಇದೇ ಎಚ್ಚರಿಕೆ ಗಂಟೆಯಾಗಬೇಕು. ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಮುಂದೆ ಯಾರೂ ಕೂಡ ಇಂತಹ ಕೃತ್ಯವೆಸಗಬಾರದು. ಅಂತಹ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಿದಾಗ ಮಾತ್ರ ಈ ರೀತಿಯ ಘಟನೆಗಳು ಮರು ಕಳಿಸುವುದಿಲ್ಲ. ಒಂದು ವೇಳೆ ದುಷ್ಕರ್ಮಿಗಳನ್ನು ಬಂಧಿಸದೇ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು. ಮುಂದೆ ನಡೆಯುವ ಅನಾಹುತಕ್ಕೆ ನೇರವಾಗಿ ಸರ್ಕಾರವೇ ಕಾರಣವಾಗುತ್ತದೆ. ಪ್ರತಿಗಳು ಮಾನ್ಯ ಶ್ರೀ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಹಾನಿರ್ದೇಶಕರು ಪೊಲೀಸ್ ಇಲಾಖೆ ಬೆಂಗಳೂರು, ಎಸ್ಎಸ್ಕೆ ಸಮಾಜ ಅಧ್ಯಕ್ಷರು ಶ್ರೀ ಏಕನಾಥ ಎಚ್ ರಾಜೋಳ್ಳಿ, ತರುಣ ಸಂಘದ ಅಧ್ಯಕ್ಷರು ಶ್ರೀ ಜಮುನಾದಾಸ್ ಎಚ್ ಕಾಟವಾ. ಕರ್ನಾಟಕ ರಾಜ್ಯದೊಳಗ ಇವು ದಿನನಿತ್ಯ ಇಂಥ ಕೇಸ್ಗಳು ಜಾಸ್ತಿ ಆಗತ್ತಾವ. ಸರ್ಕಾರ ಇದ್ರ ಬದಲಾಗಿ ಹೆಚ್ಚಿನ ಇದ್ರ ಬಗ್ಗೆ ತಮ್ಮ ಮುಖಾಂತರ ತಿಳಿಸ್ತೀವಿ, ಕ್ರಮ ತಗೋಬೇಕಿತ್ತು. सर पहला फोटो होतो एक से फोटो जरा पहला धरो सर, तुम्ही जरा हात धरा हां ಓಕೆ ಗೊತ್ತುನೇ ಓಕೆ ಸರ್ ಹೇಳ್ರಿ. ನಿನ್ನೆಯ ದಿವಸ ನೇಹಾ ಹಿರೇಮಠ ಅನ್ನೋ ಒಂದು ಬಾಲಕಿಯದು ಸಹ ಇಲ್ಲಿ ಕೊಲೆ ಆಗಿದೆ, ಅಮಾನುಷ್ಯ ಕೊಲೆ ಆಗೈತೆ. ಅಂಥವ್ರ ಮ್ಯಾಗ ಉಗ್ರ ಕ್ರಮ ತಗೋಬೇಕು, ಅವರಿಗೆ ಗಲ್ಲ ಶಿಕ್ಷೆ ವಿಧಿಸಬೇಕು, ಇಲ್ಲಾಂದ್ರೆ ಅಲ್ಲೇ ಸ್ಪಾಟ್ ಡೆತ್ ಫೈರಿಂಗ್ ಮಾಡಬೇಕು ಅಂತ. ಹಂಗಾದ್ರೆ ಏನಾಗತ್ತೆ, ಅದು ಒಂದು ಸರ್ಕಾರದ್ದು ಇದ್ರದ್ದು ಒಂದು ಭಯ ಹುಟ್ಟುತ್ತೆ ಜನರಿಗೆ. ಏನಾಗೈತೆ ಅಂದ್ರೆ ಪರಿಸ್ಥಿತಿ ಯಾರ್ದು ಭಯ ಇಲ್ಲಂಗೆ ಆಗೈತೆ. ನೀನು ಒಂದು ಬೆಂಗಳೂರು ಕೇಸ್ ನೋಡಿದ್ರೆ ನಾವು ಅವ್ ನರೇಂದ್ರ ಮೋದಿಗೆ ಬರೇ ಬಂದ್ರಿ, ಅವನ ಅಭಿಮಾನಿಯವ, ಅವನ ರಿಕಾರ್ಡ್ ಹಾಡಿದ್ದಕ್ಕೆ ಅವ್ನು ಕರ್ಕೊಂಡು ಹೋಗಿ ಅವ್ನು ಸಿಕ್ಕಾಪಟ್ಟಿ ಹೊಡೆದು ಈ ಚಿತ್ರವೀಕ್ಷೆ ಮಾಡ್ಯಾರ. ಅಂದ್ರೆ ಏನಿದು ಕಾನೂನು ವ್ಯವಸ್ಥೆ ಎಲ್ಲರೂ ಯಾರು ಬೇಕಾದ್ರೂ ಕೈಯಾಗ ತೊಗೊಳಕತ್ತಾರ, ಯಾರಿಗೂ ಹೆದರಿಕೆಲ್ದಂಗೆ ಆಗೈತೆ. ತಮ್ಮ ಮುಖಾಂತರ ಮತ್ತು ಜಿಲ್ಲಾಧಿಕಾರಿ ಮುಖಾಂತರ ಅವ್ರಿಗೆ ತಿಳಿಸ್ತೀವಿ. ಇವ್ರ ಮೇಲೆ ನಿರ್ದಾಕ್ಷಿಣ ಎಲ್ಲ ಕ್ರಮ ತಗೋಬೇಕು ಅಂತ ತಿಳ್ಕೊಂಡು ದಯಮಾಡಿ ತಮ್ಮಲ್ಲಿ ನಾವು ಕೇಳ್ಕೊಂಡು ಈ ಮನವಿ ಪತ್ರವನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಎಸ್ಎಸ್ಕೆ ಸಮಾಜ ಇರಕಲ್ ಇವರು ಇವತ್ತು ಸಲ್ಲಿಸಿದಂಥ ಮನವಿ ಪತ್ರವನ್ನು ನಾನು
ಸ್ವೀಕರಿಸಿದ್ದೀನಿ. ಈ ಮನವಿ ಪತ್ರದಲ್ಲಿ ವಿಷಯದ ಕುರಿತು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ನಾವು ಏನಪ್ಪ ಈ ಮನವಿಯನ್ನು ಸಲ್ಲಿಸ್ತೀವಿ. ಈ ಮನವಿಯಲ್ಲಿ ವಿಷಯದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಲು ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಎಲ್ಲರೂ ಶಾಂತಿಯುತವಾಗಿ ಬಂದು ಮನವಿ ಸಲ್ಲಿಸಲಿಕ್ಕೆ ತಾಲೂಕು ಆಡಳಿತ ಧನ್ಯವಾದಗಳು.